ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯ ಪಥದಲ್ಲಿದೆ. ಹಾಗಾಗಿ ಪಕ್ಷಾತೀತವಾಗಿ ಜನ ನಮಗೆ ವೋಟನ್ನು ಹಾಕಿದ್ದಾರೆ. ಎಲ್ರಿಗೂ ಪಕ್ಷಾತೀತವಾಗಿ ಮತ ಹಾಕಿದವ್ರಿಗೆ ಧನ್ಯವಾದ ಅಂತ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ಪ್ರೆಸ್ ಮೀಟ್ ಅಲ್ಲಿ. ಈಗ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ನಾನೇ ಸಣ್ಣ ಮನುಷ್ಯನಾಗ್ತೀನಿ. ಆ ಥರ ಆಗಿದೆ ಪರಿಸ್ಥಿತಿ. ನಮ್ಮ ರಾಜ್ಯ ಪರಿಸ್ಥಿತಿ ಭಾಳ ಒಬ್ಬ ಗೌರವಾನ್ವಿತ ಈ ರಾಜ್ಯಕ್ಕೆ ಏನು ತಕ್ಷಣ ಆ ವ್ಯಕ್ತಿ ನಡ್ಕೊಂಡ ರೀತಿ ರಾಜ್ಯದಲ್ಲಿ ಸುಮಾರು 8 ವರ್ಷ ಅಧಿಕಾರದಲ್ಲಿದ್ದು ಇಂಥ ಯಾವ ಗಣನೆಗೆ ಬರಲ್ಲ. ಸಿದ್ದರಾಮಯ್ಯನ ಇದರಲ್ಲಿ ಸಿದ್ದರಾಮಯ್ಯನ ಮೂಲೆ ಗುಂಪು ಮಾಡಿದ್ರು. ಯಾಕೆ ಮೂಲೆ ಗುಂಪು ಮಾಡಿದ್ರು ಅಂಥೇಳಿ ಈ ರಾಜ್ಯದ ಜನನು ಕೇಳಲಿಲ್ಲ. ಇದು ಇವತ್ತು ಬೇರೆ ಸರ್ಕಾರ ಬಂದಿದೆ. ಬೇರೆ ಸರ್ಕಾರ ಬಂದು ನಮ್ಮ ಆಡಳಿತ ನಾವೇ ಅಂಥೇಳಿ ಇದೊಂದು ರೀತಿ ಪ್ರಜಾಪ್ರಭುತ್ವವನ್ನು ಮೀರಿ ಒಂದು ಹೊಸ ಚಿಂತನೆಗಳು ಬರ್ತಾ ಇದೆ. ಈಗ ನೋಡಿ, ನಿಮಗೆ ತಿಳಿದಿರೋ ಮಟ್ಟಿಗೆ ಈ ವಿಧಾನಸೌಧ ಹತ್ರ ಪ್ರಜಾ ಸೇವೆ ಅನ್ನುವ ಒಂದು ಇಲಾಖೆ, ಪ್ರಜಾ ಸೇವೆ ಅನ್ನುವ ಇಲಾಖೆ ಬರುತ್ತೆ. ಅದಕ್ಕೊಬ್ಬರು ಮಂತ್ರಿ, ಅದಕ್ಕೊಬ್ಬರು IAS ಆಫೀಸರು, ಅದಕ್ಕೆ ಒಂದು ಕಾರ್ಯಾಲಯ ಪ್ರಜಾ ಸೇವೆ. ಈಗ ಇವರೆಲ್ಲ ಮಿಕ್ಕ ಮಂತ್ರಿಗಳಲ್ಲಿ ದನ ಕಾಯೋದಕ್ಕೆ ಇರೋದು. ಇವ್ರು ಯಾವ ಸೇವೆ ಮಾಡೋಕ್ಕಿರೋದು? ಯಾಕೆ ಕಾರಣ ಏನು? ಮಂತ್ರಿಗಳು ಮೇರು ಮುಖ್ಯಮಂತ್ರಿ ಹಾಕಿದ್ದಾರೆ, ಹೋಮ್ ಮಿನಿಸ್ಟರ್ ಹಾಕಿದ್ದಾರೆ, PWD ಹಾಕಿದ್ದಾರೆ. ಇದಕ್ಕೆ ಈ ಹೊಸ ಇಲಾಖೆ ತೆಗೆಯಂಥದ್ದೇನಿದೆ? ಮತ್ತು ಲಂಚ ನಿರೋಧ ಸರ್ಕಾರ ಮಾಡ್ತೀವಿ ಅಂತ ಮೊದಲು ಪ್ರಾಮಾಣಿಕವಾಗಿ ನೀವು ನ್ಯಾಯಾಲಯದಾರ ಒಪ್ಕೊಳ್ಳಿ, ಇಲ್ಲ ದೇವ್ರ ನಂಬಿಕೆ ಇದ್ರೆ ದೇವ್ರ ಮುಂದೆ ಯಾರು ಹೋಗಿ ಕರ್ಪೂರ ಹಚ್ಬಿಟ್ಟು ನಿಮ್ಮ ಎಷ್ಟೆಷ್ಟು ಹಣ ಮಾಡಿದ್ದೀರಿ ಇಡೀ ಜೀವನದಲ್ಲಿ, ಮುಖ್ಯಮಂತ್ರಿ, ಮಂತ್ರಿಗಳು, ಶಾಸಕರು, MP ಗಳು, ನೀವು ದುಡ್ಡು ಯಾವ ರೀತಿ ಮಾಡಿದ್ರಿ, ಹೆಂಗು ಬಂತು, ಅದು ಒಂದು ತೀರ್ಮಾನ ಆಗೋಗಲಿ. ಲಂಚ ನಿರೋಧ, ಲಂಚ್ಕೋರ್ರೆ ನೀವು ಸರ್ಕಾರ ನಡೆಸೋರು, ಲಂಚ್ ನಿರೋಧ ಎಲ್ಲಿ ಮಾಡ್ತೀರಿ? ಎಲ್ಲ ಮಂತ್ರಿಗಳಲ್ಲಿ ಬಹುತೇಕ ಲಂಚ್ಕೋರಿದ್ದಾರೆ, MP ಗಳು ಲಂಚ್ಕೋರಿದ್ದಾರೆ, ಶಾಸಕರು ಲಂಚ್ಕೋರಿದೆ. ನೀವು ಲಂಚ ತೆಗೆಕ್ಕೆ ಈ ಜನ್ಮದಲ್ಲಿ ನಿಮಗೆ ಸಾಧ್ಯವಿಲ್ಲ. ಈ ಬುರುಡೆ ಭಾಷಣಗಳು ಬೇಕಾಗಿಲ್ಲ. ಮತ್ತು ನಾನು ಈ ಲೋಕಾಯುಕ್ತ ಅವ್ರ ಬಗ್ಗೆ ಭಾಳ ಗೌರವ ಇದೆ. ಲೋಕಾಯುಕ್ತ ರೈಡ್ ಮಾಡ್ತಾ ಇರೋದೆಲ್ಲ ಅಧಿಕಾರಿಗಳನ್ನು ಅವ್ರ ಮನೇಲಿ ನಿಜ 2 ಕೋಟಿ 3 ಕೋಟಿ 1 ಕೋಟಿ ಸಿಕ್ತು ಅಂತ. ಒಬ್ಬವ್ರ ಮನೇಲಿ 2 ಹೆಣ್ಣುಮಕ್ಕಳು, ಒಬ್ಬ ಗಂಡು ಮಕ್ಕಳು ಎಲ್ಲ ಇರ್ತಾರೆ. ನಾನು ಅದನ್ನು ಬೆಂಬಲಿಸ್ತಾ ಇಲ್ಲ. ಮದುವೆ ಮಾಡಿದೆ, ಇವತ್ತು ಒಂದು ಮದುವೆ ಅಂತ ಅಂದರೆ ಆಂಜನೇಯನ ದೇವಸ್ಥಾನ ಮುಂದೆ ಮಾಡಿದ್ರೂ 50 ಲಕ್ಷ ಬೇಕು. ಪಾಯಸ ಅನ್ನ ಅವೆಲ್ಲ ಮಾಡಿ ಎಲ್ಲ ಕೊಟ್ಟು 50 ಲಕ್ಷ ಬೇಕು. ಸ್ವಲ್ಪ ನಮ್ಮ ಎಲ್ಲ ಇದಕ್ಕೆ ಬಂದರೆ, ಛತ್ರಕ್ಕೆ ಬಂದರೆ 1 ಕೋಟಿ ಬೇಕು. ಇವರು 2 ಕೋಟಿ ಕಿತ್ಕೊಂಡು ಹೊಟ್ಟೋದ್ರೆ ಆ ಹೆಣ್ಮಕ್ಳ ಗತಿ ಏನು, ಗಂಡು ಮಕ್ಕಳ ಮದುವೆ ಗತಿ ಏನು? ಇದು ಒಂದು. ಒಬ್ಬ ಮಂತ್ರಿಯನ್ನು ನೀವು ಅರೆಸ್ಟ್ ಮಾಡಲಿಲ್ಲ, ಒಬ್ಬ MP ಅರೆಸ್ಟ್ ಮಾಡಲಿಲ್ಲ, ಒಬ್ಬ ಅರೆಸ್ಟ್ ಮಾಡಲಿಲ್ಲ. ಸಂತೋಷ್ ಹೆಗ್ಡೆ ಕಾಲದಲ್ಲಿ ಯಡಿಯೂರಪ್ಪನ ಬಂಧನ ಮಾಡಿ ಜೈಲಿಗೆ ಕಳಿಸಿದರು, ಒಬ್ಬ ಮಾಡಲಿಲ್ಲ. ಅಂದಮೇಲೆ ನೀವು ಮಂತ್ರಿಗಳು, ಶಾಸಕರು, MP ಗಳು ನೀವೆಲ್ಲ ಲಂಚ ತಗೊಂಡೇ ಇಲ್ಲ, ಲಂಚ ಮಾಡಿಲ್ಲ. ಲಂಚ ಮುಕ್ತ ಸರ್ಕಾರ ಖಂಡಿತ ನಿಮ್ಮ ಮನೆಯಲ್ಲಿ ಬರೆದಿಲ್ಲ. ಗೌರವವಾಗಿ ನೀವು ಅಧಿಕಾರಕ್ಕೆ ಬಂದು ಈ ಒಂದು ಮಾಯಾಜಾಲ ಮಾತುಗಳು ಬೇಡ. ಗಂಭೀರವಾಗಿ ನೀವು ಅಧಿಕಾರವನ್ನು ನಡೆಸ್ತಕ್ಕಂಥದ್ದು ಒಳ್ಳೆಯದು. ನೀವು ನಡೆಸ್ತಿರೋ ಬಿಡ್ತಾರೋ ಗೊತ್ತಿಲ್ಲ.